ನಮಸ್ಕಾರ ಸ್ನೇಹಿತರೆ. ಇವತ್ತು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರದೀಪ್ ಈಶ್ವರ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಹಾಗೆ ಹೀಗೆ ಅಂತ. So, ನನಗೆ ಮಾತಾಡೋದಕ್ಕೆ ಒಂದು ವೇ ಅಂತ ಇದೆ. ಯಾವುದೇ ಒಂದು ಪ್ರೊಸೀಜರ್ ಪ್ರಕಾರನೇ ಒಂದು ಕೆಲಸಗಳಾಗುತ್ತೆ, ಕರೆಕ್ಟ್ ಅಲ್ವಾ? ನಿಮ್ದೊಂದು ಏನೋ ಒಂದು ಯೋಜನೆಗಳಾಗ್ಲಿ ಎಲ್ಲೋ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ ಅಂದ್ಮೇಲೆ ನೀವು ಆಡೋ ಮಾತುಗಳು ಕೂಡ ಅದೇ ಪ್ರೊಸೀಜರ್ ಪ್ರಕಾರನೇ ನಡಿಬೇಕಲ್ವಾ? ಇವನ್ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅವರು 60 ವಾಚ್ ಕಟ್ಕೊಂಡ್ರು, 70 ವಾಚ್ ಕಟ್ಕೊಂಡ್ರು. ಅವರ ತಮ್ಮ IAS ಮಾಡಿದ್ರು, KS ಮಾಡಿದ್ರು. ಅವ್ರ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದೆ. ಇವ್ರ ಹೆಸರಲ್ಲೂ 1000 ಕೋಟಿ ಆಸ್ತಿ ಇದೆ. CSI ತಗೊಂಡಿದ್ದಾರೆ, ಸ್ಕೂಲ್ ನಡೆಸ್ತಾರೆ, ಕಾಲೇಜ್ ನಡೆಸ್ತಾರೆ, ಎಲ್ಲದನ್ನು ನೀವು ಹೇಳ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಡಿಯಾದ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇದೆಯಾ? ಅಫಿಷಿಯಲ್ ಆಗಿ ನೀವು ಅವ್ರ ಬಗ್ಗೆ ತನಿಖೆ ಮಾಡಿಸ್ಬೋದಲ್ಲ. ನಿಮ್ದೇ ಸರ್ಕಾರ ತಾನೇ ನಡೀತಾ ಇದೆ. ಹೇಗೂನು SIT, IIT, AT, CID ಎಲ್ಲದನ್ನು ನಿಮ್ಮ ಅಂಡರ್ ಅಲ್ಲಿ ತಾನೇ ಇಟ್ಕೊಂಡಿದ್ದೀರಾ. ಅಫಿಷಿಯಲ್ ಆಗಿ ಎನ್ಕ್ವೈರಿ ಮಾಡಿಸ್ಬೋದಲ್ಲ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಟೆನ್ಷನ್ ಗ್ರಾಪ್ ಮಾಡೋಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಇನ್ನೊಂದು, ನೀವು ಜವಾಬ್ದಾರಿಯುತವಾದ MLA ಸ್ಥಾನದಲ್ಲಿದ್ದೀರಾ. ನೀವು ಯಾವ್ದೋ ಸ್ಕೂಲು ಕಾಲೇಜಲ್ಲೋ ಇರೋ ಲೀಡರ್ಗಳಲ್ಲ ನೀವು. ಓಕೆನಾ? ಲೋಕಲ್ ಲೀಡರ್ಗಳಲ್ಲ ನೀವು. ಒಂದು MLA ಆಗಿ ನಿಂತಿದ್ದೀರಾ, ಒಂದು ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂದ್ಮೇಲೆ ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಎಕ್ಸಾಂಪಲ್, ಒಬ್ಬ ಕಷ್ಟಪಟ್ಟು ಓದಿ IAS ಮಾಡಿರೋ ವ್ಯಕ್ತಿ ಒಂದು ಡ್ರೆಸ್ ನ ಹಾಕೊಳ್ಬೇಕಾದ್ರು ಅಥವಾ ಸಾರ್ವಜನಿಕವಾಗಿ ಒಂದು ಮಾತನ್ನ ಆಡ್ಬೇಕಾದ್ರೂ ಅಥವಾ ನಿಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಗಳೇ ಆಗಿರಬಹುದು, ಸರ್ಕಾರದ ವಿರುದ್ಧವಾಗಿ ಮಾತಾಡುವಂಥದ್ದು ಕೂಡ ತಪ್ಪು ಅನ್ನುವಂತ ಕಟ್ಟುನಿಟ್ಟಿನ ಕ್ರಮ ಇದೆ ಅಂದ್ಮೇಲೆ ಸರ್ಕಾರದಲ್ಲಿದ್ದೀರಾ ಸ್ವಾಮಿ ನೀವು. MLA ನಿಮಗಿಲ್ವಾ? ಮೀಡಿಯಾದಲ್ಲಿ ನಿಂತ್ಕೋತೀರಾ, ತೋಳ್ ತಟ್ತೀರಾ, ತೊಡೆ ತಟ್ತೀರಾ, ಅವಾಚ್ಯ ಶಬ್ದಗಳನ್ನ ಮಾತಾಡ್ತೀರಾ. ಹೀಗೆಲ್ಲ ಮಾಡಿದ್ರೆ ನಿಮ್ಗೇನ್ ರೆಸ್ಪೆಕ್ಟ್ ಕೊಡ್ತಾರೆ ಅನ್ಕೊಂಡ್ರ? ಇವತ್ತು ಅದು ಆ ಒಂದು ಸಿಚುವೇಶನ್ ನಡಿಬಾರ್ದಾಗಿತ್ತು. ಯಾರೋ ನಿಮ್ಗೆ ಇದ್ ಮಾಡಿರೋಂಥದ್ದು, ಅದನ್ನ ನಾನು ಕೂಡ ಖಂಡಿಸ್ತೀನಿ. ಬಟ್ ಇದೇ ರೀತಿ ಕೆಲ್ಸಗಳು, ಇದೇ ರೀತಿ ಆಟಿಟ್ಯೂಡ್ ನ ನೀವು ತೋರಿಸ್ಕೊಂಡು ಹೋದ್ರೆ ಯಾರು ನಿಮ್ಗೆ ಮರ್ಯಾದೆ ಕೊಡ್ತಾರೆ ಸ್ವಾಮಿ? ಪ್ರತಿ ವರ್ಷ ಇಷ್ಟು ಆಂಬುಲೆನ್ಸ್ ಕೊಟ್ಟೆ, ಅಷ್ಟು ದುಡ್ಡು ಖರ್ಚು ಮಾಡಿದೆ, ಸ್ಕಾಲರ್ಶಿಪ್ ಕೊಟ್ಟೆ, ಎಲ್ಲ ಕೊಟ್ಟೆ, ಅದ್ ಕೊಟ್ಟೆ, ಇದ್ ಕೊಟ್ಟೆ ಅಂತ ಹೇಳ್ತೀರಾ. ನಿಮ್ಮ ಪರ್ಸನಲ್ ಅಕೌಂಟ್ ಇಂದ ಕೊಟ್ಟಿದ್ದೀರಾ? ಕೊಟ್ಟಿದ್ರೆ ಅದ್ರ ಪ್ರೂಫ್ ತಗೊಂಡ್ ಬಂದು ಎದುರು ನಿಂತ್ಕೊಳ್ಳಿ, ಮೀಡಿಯಾದ ಮುಂದೆ ತೋರಿಸಿ, ನನ್ನ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಇದು, ನಾನು ಇಷ್ಟು ಖರ್ಚು ಮಾಡ್ತಾ ಇದೀನಿ ಅಂತ ಬಂದು ತೋರಿಸಿ ಅಲ್ವಾ? MLA ಫಂಡ್ಗಳು ಕೂಡ ಇತ್ತಲ್ವಾ? ನೀವು ಅದನ್ನ ಯೂಸ್ ಮಾಡ್ಬೋದಲ್ಲ. ನಾನ್ ಕೊಟ್ಟೆ ಅಂತ ಏನಕ್ಕೆ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ತುಂಬಾ ತೆರಿಗೆ ತಗೋತಾ ಇದೀರಾ. ಟ್ಯಾಕ್ಸ್ ಅಂತೂ ವಸೂಲಿ, ಅದು ವಸೂಲಿ ದಂಧೆನೆ ನಡೆದೋಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಷ್ಟೊಂದು ಮಾಡ್ತಾ ಇದ್ರು ಕೂಡ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ. ಮತ್ತೆ ನೋಡಿದ್ರೆ ನಮ್ಮ ಪರ್ಸನಲ್ ಫಂಡ್ ಅನ್ನು ಯೂಸ್ ಮಾಡ್ತಾ ಇದೀನಿ, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಮಾತಾಡೋ ಬದಲು ಇರೋ ಸರ್ಕಾರ ದುಡ್ಡನ್ನ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ, ಕರೆಕ್ಟ್ ಆಗಿ ಅದರ ಆಡಳಿತ ಏನ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು ಅದನ್ನ ತಗೊಳ್ಳಿ. ಆಗ್ಲಿಲ್ವಾ? ಸಿಂಪಲ್ ಒಂದೇ ಕೆಲಸ, ರಾಜೀನಾಮೆ ಕೊಡ್ರಿ, ಮನೆಗೆ ಹೋಗ್ರಿ. ನಾನೊಬ್ಬ ಇನ್ನು ನಿಮ್ಗಿಂತ ತುಂಬಾ ವಯಸ್ಸಲ್ಲಿ ಸಣ್ಣವನು ಆದ್ರೂ ಕೂಡ ನನ್ಗೆ ಅನ್ಸೋ ಮಟ್ಟಿಗೆ ಒಂದು ರಾಜಕೀಯ ಯಾವ ತರ ನಡಿಬೇಕಾಗಿತ್ತು. ನಮ್ದು ಅಷ್ಟೊಂದು ತೆರಿಗೆ ಹಣ ನಿಮ್ಮ ಹತ್ರ ಇದೆ ಅಲ್ವಾ ಅಲ್ಲಿ? ಅದನ್ನ ಇಟ್ಕೊಂಡು 5 ವರ್ಷದಲ್ಲಿ ನಾವ್ ಯಾವ ತರ ಪ್ಲಾನ್ ಮಾಡ್ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನು ಯಾವ ತರ ಉದ್ಧಾರ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಬಜೆಟ್ ಅಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಎಷ್ಟು ತರಬೇಕಾಗಿತ್ತು, ನಾನು ಏನ್ ತಂದಿದ್ದೀನಿ, ನಾನೇನ್ ಕೆಲಸ ಮಾಡ್ಬೇಕಾಗಿತ್ತು, ನನ್ಗೇನು ಮೈನಸ್ ಇದೆ ನನ್ನ ಹತ್ರ, ಇದನ್ನ ಥಿಂಕ್ ಮಾಡ್ಬೇಕ್ರಿ ಸ್ವಾಮಿ ನೀವು. ಅದ್ ಬಿಟ್ಬಿಟ್ಟು ಅವ್ನ್ ಹಂಗ್ ಮಾಡ್ದ, ಇವ್ನ್ ಹಿಂಗ್ ಮಾಡ್ದ, ನಾನ್ CSI ತಗೊಂಡ 50 ಲಕ್ಷದಲ್ಲಿ MLA ಸ್ಯಾಲ್ರಿನ ಲೆಕ್ಕ ಹಾಕೊಂಡ್ರೆ 50 ಲಕ್ಷ ರೂಪಾಯಿ ಸೈಟ್ ತಗೊಳ್ಳೋಷ್ಟು ದುಡ್ಡೆಲ್ಲ ಹೆಂಗ್ ಬಂದ್ಬಿಡ್ತೀರಿ ನಿಮ್ಗೆ? ಲೆಕ್ಕ ಹಾಕಿದ್ರೆ ನೀವು ಎಲ್ರು ಭ್ರಷ್ಟ್ರೆ. ಸುಮ್ನೆ ಏನಕ್ಕೆ ಹೆಸರು ತಗೊಂಡು ಅವ್ನ ಮುಖಕ್ಕೂ ಹಾಕೋತೀರಾ, ನಿಮ್ ಮುಖಕ್ಕೂ ಹಾಕೋತೀರಾ? ಅದ್ರ ಬದಲು ನೆಟ್ಟ ಕುತ್ಕೊಂಡು ಇವತ್ತಿರೋ ಸಮಸ್ಯೆ ಏನೋ ಅದ್ರ ಬಗ್ಗೆ ಮಾತಾಡಿ, ನಿಮ್ಮ ಕ್ಷೇತ್ರಕ್ಕೆ ಲಿಮಿಟ್ ಆಗಿರಿ. ಓಕೆನಾ? ಬೇರೆ 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 ಕಾನ್ಸ್ಟಿಟ್ಯೂನ್ಸಿಲಿ ಬೇರೆ ಬೇರೆ ನಾಯಕರುಗಳಿಂದ ಕೇಳೋದಕ್ಕೆ ಪ್ಲಸ್ ಜನರು ಇದಾರೆ. ಯಾಕೆ ಅಟೆನ್ಷನ್ ಗ್ರಾಪ್ ಮಾಡ್ತೀರಾ, ಡೈವರ್ಟ್ ಮಾಡ್ತೀರಾ ಜನಗಳನ್ನ? ಇಂಥ ಈ ಏನಂತಾರೆ ಇದಕ್ಕಿರಲ್ಲ ಕಿತ್ತೋಗಿರೋ ಕೆಲಸಗಳು, ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಮ್ಯಾಕ್ಸಿಮಮ್ ಆಗಿ ನೀವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಮುಂದಿನ ಸರಿ ಎಲೆಕ್ಷನ್ ಗೆದ್ದು ಬರ್ತೀರಾ. ಇಲ್ಲ ಇದೇ ತರ ಶೋಕಿಗಳು ಆಟಿಟ್ಯೂಡ್ ತೋರಿಸ್ಕೊಂಡು ಹೋದ್ರೆ ಹಿಂಗೆ ಇನ್ನೆಂಗೋ ಗೊತ್ತಿಲ್ಲ. ಸೊ ಆಲ್ ದ ಬೆಸ್ಟ್. ನಿಮ್ಮ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಚಾಲೆಂಜ್ ಅಂತೂ ಹಾಕೋತಾ ಇರ್ತೀರಾ. ಬಟ್ ಏನೋ ಮಾಡಿ.